ನಮಸ್ತೆ ಸ್ನೇಹಿತರೆ. ನೋಡಿ ಸ್ವಾಮಿ, ನಾನಿರೋದು ಹೀಗೆ ಪಾಡ್ಕಾಸ್ಟ್‌ಗೆ ಸ್ವಾಗತ. ಎಲ್ರಿಗೂ ಅವ್ರ ಜೀವನದಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಈ ಒಂದು ವಿಷಯ ಅನಿಸ್ಬೋದು. ಅಂದರೆ ಇವಾಗ ಮೇ ಬಿ ಡೇ ಟು ಡೇ ನಾವು ನಾರ್ಮಲ್ 9 to 5 ಅಥವಾ 9 to 6 ಜಾಬ್ ಏನಿದೆ ಅದು ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಅಟ್ ಸಮ್ ಪಾಯಿಂಟ್ ನಮ್ಗೆ ಅನಿಸ್ಬೋದು, ಏನು ಮಾಡ್ತಿದ್ದೀವಿ ನಾವು ಲೈಫಲ್ಲಿ? ಸುಮ್ಮನೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ತೀವಿ, ಆಮೇಲೆ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಮತ್ತು ಟಯರ್ಡ್ ಆಗಿರ್ತೀವಿ. ಟ್ರಾವೆಲ್ ಮಾಡೋದ್ರಲ್ಲೇ ಒಂದಷ್ಟು ಅರ್ಧ ದಿನ ಹೋಗ್ಬಿಡುತ್ತೆ ನಮಗೆ. ವಾಪಸ್ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೋತೀವಿ ಆ್ಯಂಡ್ ಮತ್ತೆ ನಾಳೆ ಬೆಳಗ್ಗೆ ಎದ್ಬಿಟ್ಟು ಅದೇ ರೂಟೀನ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡ್ತಿದ್ದೀವಿ ನಾವು ಲೈಫಲ್ಲಿ ಅಂತ ಒಂದಷ್ಟು ಜನರಿಗೆ ಅನಿಸ್ಬೋದು. ಆ್ಯಂಡ್ ಇನ್ನೂ ಒಂದಷ್ಟು ಜನರಿಗೆ ಇವಾಗ ಅನಿಸಿಲ್ಲ ಅಂದ್ರೂ ಯಾವುದಾದ್ರು ಒಂದು ಪಾಯಿಂಟ್ ಬರುತ್ತೆ, ಈ ರೀತಿ ಒಂದು ಅನಿಸ್ಬೋದು. ಅಂದರೆ ನಮ್ಮ ಜೀವನದಲ್ಲಿ ಏನು ನಡೀತಿದೆ, ಏನು ಮಾಡ್ತಿದ್ದೀವಿ, ಯಾವ ಉದ್ದೇಶಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು ಅನ್ನೋದು ಯಾವುದಾದ್ರು ಒಂದು ಪಾಯಿಂಟಲ್ಲಿ ಅನಿಸುತ್ತೆ. ಸೊ ಈ ರೀತಿ ನನಗೂ ಕೂಡ ಸಾಕಷ್ಟು ಸತಿ ಅನಿಸಿದೆ. ಆ್ಯಂಡ್ ಮುಂಚೆಯಿಂದನೂ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ, ಲೈಕ್ ನಾರ್ಮಲ್ ಈ ಥರ ಎಲ್ಲರೂ ಏನು ಕೆಲ್ಸಕ್ಕೆ ಹೋಗೋದು ಮಾಡೋದು ಇದೆಲ್ಲ ಮಾಡ್ತಾರಲ್ಲ, ಆ ಲೈಫ್ ಸ್ಟೈಲ್ ಕಂಡ್ರೇ ಅಷ್ಟು ಇಷ್ಟ ಆಗಲ್ಲ ನನಗೆ. ಆ್ಯಂಡ್ ಅದಕ್ಕೆ ಉತ್ತರ ಕೂಡ ಗೊತ್ತಿಲ್ಲ ನನಗೆ, ಯಾಕೆ ಇಷ್ಟ ಆಗಲ್ಲ ಏನು ಅಂತ ಹೇಳಿಬಿಟ್ಟು. ಬಟ್ ಅದು ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಸೊ ಹಾಗಾಗಿ ನನಗೇನು ಇಷ್ಟ ಅದನ್ನು ಕಂಡುಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದೆ. ಆ್ಯಂಡ್ ಇವಾಗವರೆಗೂ ಹಾಗೋ ಹೀಗೋ ಏನೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಒಂದು ರೇಂಜಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಿಲ್ಲ, ಬಟ್ ಆ ಲೈಫ್ ಸ್ಟೈಲ್ ಕಂಪೇರ್ ಮಾಡಿದ್ರೆ ಇದೆಷ್ಟೋ ವಾಸಿ ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮಗೂ ಕೂಡ ಅನಿಸಿರುತ್ತೆ, ನಿಮ್ಗೇನೋ ಇಷ್ಟ ಇರುತ್ತೆ ಮಾಡೋಕ್ಕೆ, ಬಟ್ ನೀವು ಬೇರೆ ಏನೋ ಮಾಡ್ತಾ ಇರ್ತೀರ. ಸೊ ಕೆಲವೊಬ್ಬರಿಗೆ ಅವ್ರಿಗೇನು ಇಷ್ಟ ಇದೆ ಅದನ್ನು ಮಾಡೋಕ್ಕೆ ಹೆದರ್ಕೊಂಡಿರ್ತಾರೆ. ಮೇ ಬಿ ಎಲ್ಲ ಹೊಸ್ದಾಗಿರುತ್ತೆ ಆ ರೀಸನ್ಗೋಸ್ಕರ, ಇಲ್ಲ ಬೇರೆ ಏನೋ ಒಂದು ಕಮಿಟ್ಮೆಂಟ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ಏನೋ ರೀಸನ್ಸ್ ಇರ್ಬೋದು. ಸೊ ಅಂಥವ್ರಿಗೆ ಒಂದು ಸಿಂಪಲ್ ರೋಡ್ ಮ್ಯಾಪ್ ಥರ ಹೇಳ್ತೀನಿ ನಾನು. ರೋಡ್ ಮ್ಯಾಪ್ ಅಂದರೆ ಒಂದು ಗೈಡೆನ್ಸ್ ಥರ ಅಂತ ಅಂದ್ಕೊಳ್ಳಿ. ಅಗೇನ್ ನಾನು ಹೇಳಿದ ತಕ್ಷಣ ನೀವು ಇದನ್ನು ಮಾಡಲೇಬೇಕು ಆ ಥರ ಎಲ್ಲ ಏನಿಲ್ಲ. ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಸಿಚುವೇಶನ್ ಹೇಗಿದೆ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ನೋಡಿ. ಇವಾಗ ಮೇ ಬಿ ನೀವು ಕೆಲ್ಸಕ್ಕೆ ಹೋಗ್ತಿರ್ಬೋದು, ನಿಮ್ಮ ಕಮಿಟ್ಮೆಂಟ್ಸ್ ಇರ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಬಟ್ ಎವ್ರಿ ಡೇ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರಿಂದ 1 hour ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನನಗನ್ಸೋ ಪ್ರಕಾರ ಎಲ್ರಿಗೂ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 hour 24 hours ಸಿಕ್ಕೇ ಸಿಗುತ್ತೆ ಅನಿಸುತ್ತೆ. ಮೇ ಬಿ ನೀವು ಊಟ ಮಾಡೋಗಿರ್ಬೋದು, ಅಂದರೆ ಆಫೀಸಲ್ಲಿರುವಾಗ ಲಂಚ್ ಟೈಮ್ ಈ ಥರ ಏನಾದೊಂದು ಟೀ ಬ್ರೇಕ್ ಇರ್ಬೋದು, ಇಲ್ಲ ಸ್ಮೋಕ್ ಬ್ರೇಕ್ ಅಂತ ತೊಗೋಬೋದು. ಸೊ ಆ ಟೈಮ್ದಲ್ಲಿ ಯಾವಾಗ ಆಗುತ್ತೋ ಒಂದು ಸ್ವಲ್ಪ ಟೈಮ್ ಆದರೂ ಇದಕ್ಕೆ ಸ್ಪೆಂಡ್ ಮಾಡಿ ಟ್ರೈ ಮಾಡಿ. ಸೊ ಮೊದಲಿಗೆ ಏನಂತ ಹೇಳಿದ್ರೆ, ನಿಮ್ಮ ಐಡಿಯಲ್ ವರ್ಷನ್, ಅಂದರೆ ನೀವು ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇರಬೇಕಂತ ಅಂದ್ಕೊಂಡಿರ್ತೀರ, ಇಲ್ಲಾಂದರೆ ಏನು ಮಾಡ್ಬೇಕಂತಿರ್ತೀರ, ನಿಮ್ಗೇನು ಇಷ್ಟ ಮಾಡೋದು, ಈ ಥರದ್ದೆಲ್ಲ ಮೇಯ್ನ್ ಗೋಲ್ ಥರ ಬರೆದಿಟ್ಕೊಂಡಿರಿ. ಸೊ ಫೈನಲ್ ಆಗಿ ನನಗೆ ಈ ರೀತಿ ಇರಬೇಕು ಲೈಫ್ ಸ್ಟೈಲ್, ನನಗೆ ಈ ರೀತಿ ಬಾಳೋಕ್ಕೆ ಇಷ್ಟ ಅಂತ ಹೇಳಿಬಿಟ್ಟು ಅದನ್ನು ನೆಕ್ಸ್ಟು ಬ್ರೇಕ್ ಡೌನ್ ಮಾಡಿ. ಓಕೆ, ಇವಾಗ ನನ್ನ ಮೇಯ್ನ್ ಗೋಲ್ ಬಂದು ಈ ರೀತಿ ಆಗಬೇಕು, ಇದಕ್ಕೆ ನಾನು ಏನೇನು ಫಾಲೋ ಮಾಡಬೇಕು ಅಥವಾ ಏನೇನು ಸ್ಟೆಪ್ಸ್ ತೊಗೋಬೇಕು ಅನ್ನೋದನ್ನು ನೆಕ್ಸ್ಟು ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಸ್ಟೆಪ್ಸ್ನ ಅಚೀವ್ ಮಾಡೋಕ್ಕೆ ನೀವು 1 ವರ್ಷದಲ್ಲಿ ಇಲ್ಲಾಂದರೆ 1 ತಿಂಗಳಲ್ಲಿ ಏನೇನು ಮಾಡಬೇಕು, ಸ್ಮಾಲ್ ಸ್ಟೆಪ್ಸ್ ಥರ. ಆ್ಯಂಡ್ ಆ 1 ತಿಂಗಳಲ್ಲಿ ಮಾಡೋದನ್ನು 1 ಡೇನಲ್ಲಿ ನೀವು ಏನೇನು ಮೆಷರ್ಸ್ ತೊಗೊಂಡ್ರೆ ನಿಮಗೆ ಆ 1 ಮಂತ್ ಗೋಲ್ ರೀಚ್ ಆಗೋಕ್ಕಾಗುತ್ತೆ. ಈ ರೀತಿ ನೀವು ಬ್ರೇಕ್ ಡೌನ್ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಪ್ಲ್ಯಾನ್ ಮಾಡ್ಕೋಬೇಕು ನೀವು. ಆ್ಯಂಡ್ ಅದ್ರ ಮೇಲೆ ಎವ್ರಿ ಡೇ ವರ್ಕ್ ಮಾಡ್ತಾ ಹೋಗಬೇಕು. ಸೊ ಆವಾಗ ಅಟ್ಲೀಸ್ಟ್ ಎವ್ರಿ ಡೇ ನೀವು ಏನೂ ಮಾಡದೇ ಇರೋಕ್ಕಿಂತ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು ಅದ್ರ ಮೇಲೆ ವರ್ಕ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಪ್ರೋಗ್ರೆಸ್ ಥರ ಇರುತ್ತೆ. ಆ್ಯಂಡ್ ಅದು ನಿಮ್ಮ ಒಂದು ರೀತಿ ನಿಮಗೆ ಹೋಗ್ತಾ ಹೋಗ್ತಾ ಮೋಟಿವೇಟ್ ಮಾಡ್ತಾ ಇರುತ್ತೆ. ನನ್ನ ಲೈಫು ಮುಂಚೆ ಒಂದೇ ರೀತಿ ಇರ್ತಿತ್ತು, ಇವಾಗ ನಾನು ಅಂದ್ಕೊಂಡಿರುವಂಥ ಲೈಫ್ ಸ್ಟೈಲ್ಗೆ ಹತ್ತಿರ ಹೋಗ್ತಾ ಇದೆ, ಒಂದೊಂದು ಸ್ಮಾಲ್ ಸ್ಟೆಪ್ಪು ಪ್ರೋಗ್ರೆಸ್ ಆಗ್ತಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಂಡ್ ಆ ಪ್ರೋಗ್ರೆಸ್ ನೋಡಿದಾಗ ನಿಮ್ಗೆ ಇನ್ನೂ ಖುಷಿ ಥರ ಅನಿಸುತ್ತೆ. ಈ ರೀತಿ ನೀವು ಪ್ಲ್ಯಾನ್ ಮಾಡಿ ಪ್ರೋಗ್ರೆಸ್ ಮಾಡಿದಾಗ ನಿಮಗೆ ಮೋಟಿವೇಶನ್ ಕೂಡ ಇರುತ್ತೆ. ಆ್ಯಂಡ್ ನಿಮಗೆ ನೋ ಮ್ಯಾಟರ್ ನಿಮ್ಮ ಕೆಲಸ ಎಷ್ಟೇ ಕಷ್ಟ ಇದ್ರೂ, ನಾರ್ಮಲ್ ನಿಮ್ಮದು ಏನು ಜಾಬ್ ಮಾಡ್ತಿರ್ತೀರ ಇಷ್ಟ ಇಲ್ಲದೆ, ಅಟ್ಲೀಸ್ಟ್ ಆ ಹಾಫ್ ಆನ್ ಅವರ್ ನೀವು ಇದಕ್ಕೆ ಸ್ಪೆಂಡ್ ಮಾಡ್ತಿರಲ್ಲ, ಸೊ ಅದು ನಿಮಗೆ ಫುಲ್ ರಿಲ್ಯಾಕ್ಸೇಷನ್ ಥರ ಕೊಡುತ್ತೆ. ಆ್ಯಂಡ್ ಮೇ ಬಿ ನಿಮಗೆ ವರ್ಕ್ನಲ್ಲಿದ್ರೂ ನಿಮಗೆ ಇದರ ಹತ್ರನೇ ನಿಮ್ಮ ಮೈಂಡು ಡೈವರ್ಟ್ ಆಗ್ತಾ ಇರುತ್ತೆ. ಅಂದರೆ ಬೇಗ ಕೆಲಸ ಮುಗಿಸ್ಬಿಡೋಣ,
ಸೊ ದ್ಯಾಟ್ ನಾನು ಇದನ್ನು ಮಾಡ್ಬೋದು ಅನ್ನೋ ಥರದ್ದು. ಮೇ ಬಿ ಇವಾಗ ನೀವು ಲಂಚ್ ಅವರ್ಸಲ್ಲಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಇದ್ರ ಮೇಲೆ ವರ್ಕು. ಸೊ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗಿದ ತಕ್ಷಣ ಬೇಗ ಲಂಚ್ ಅವರ್ ಕಾಯ್ತಾ ಇರ್ತೀರ ನೀವು. ಸೊ ಅವಾಗ ಕೆಲಸ ಬೇಗ ಯಾವಾಗ ಮುಗಿಯುತ್ತೋ, ನಾನು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ, ಆ ರೀತಿ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ನೆನಪಿರಲಿ, ಇರೋದು ಒಂದೇ ಜೀವನ. ಸೊ ಅದನ್ನು ನಮಗೆ ಹೇಗೆ ಬೇಕೋ ಆ ರೀತಿ ಬಾಳಬೇಕು. ಸೊ ಅದು ನಾನು ನಂಬಿರೋದು, ಅಂದರೆ ನನಗನ್ಸೋದದು. ಸೊ ಬೇರೆಯವ್ರು ಏನು ಹೇಳ್ತಾರೆ ಆ ರೀತಿ ಬಾಳೋಕ್ಕಿಂತ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಸೊ ಇರೋ ಅಷ್ಟು ದಿನ ನಮಗೆ ಏನು ಅನಿಸುತ್ತೆ ಕರೆಕ್ಟಾಗಿ, ಬೇರೆಯವ್ರಿಗೆ ತೊಂದರೆ ಮಾಡದೆ ನಮಗೆ ಏನು ಮಾಡೋಕ್ಕಿಷ್ಟ, ಒಳ್ಳೆ ಕೆಲಸ ಇರ್ಬೋದು, ಇಲ್ಲ ಒಂದು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಿರ್ಬೋದು, ಇಲ್ಲ ಏನೋ ಒಂದು ಆ ರೀತಿ ಲೈಫ್ ಸ್ಟೈಲ್ನ ಜೀವಿಸಬೇಕು ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ನಂದು ಒಂದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ನನ್ನ ಐಡಿಯಲ್ ಲೈಫ್ ಸ್ಟೈಲ್ ಥರ ಹೇಳಬೇಕಂದ್ರೆ, ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಎಕ್ಸಸೈಸು, ಯೋಗ ಆ ಥರ ಏನಾದರೂ ಮಾಡಬೇಕು. ಆಮೇಲೆ ಮನೆ ಕೆಲಸಗಳು ಒಂದಷ್ಟು ಮಾಡಬೇಕು. ಅದಾದಮೇಲೆ ಪರ್ಸ್ನಲ್ ಕೆಲಸ ಏನಾದಿದ್ರೆ ಪ್ರೊಡಕ್ಟಿವ್, ಮಾರ್ನಿಂಗ್ 2 to 4 hours ಅಷ್ಟು ಪ್ರೊಡಕ್ಟಿವ್ ವರ್ಕ್ ಮಾಡಬೇಕು. ಆಮೇಲೆ ಮಧ್ಯಾಹ್ನದ ಹೊತ್ತು ಮತ್ತು ಕುಕ್ಕಿಂಗು ಈ ಥರದ್ದು ಏನಾದರೂ ಒಂದು ಮಾಡಬೇಕಂತ ಆಸೆ. ಇಲ್ಲಾಂದರೆ ಸ್ವಲ್ಪ ಫಾರ್ಮಿಂಗ್ ಕಲಿಬೇಕಂತ ಇಷ್ಟ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟ. ಆ್ಯಂಡ್ ಸಾಯಂಕಾಲ ಟೈಮಲ್ಲೂ ಅಷ್ಟೇ ಆಚೆ ಒಂದು ವಾಕ್ ಹೋಗಿ ಬರೋದು. ಆಮೇಲೆ ಮತ್ತೆ ರಾತ್ರಿ ಊಟಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ಆ ಥರದ್ದು ಮಾಡೋದು. ಸೊ ಈ ರೀತಿ ಲೈಫ್ ಸ್ಟೈಲ್ ನನಗಿಷ್ಟ. ಸೊ ನಾರ್ಮಲ್ ಡೇ ಟು ಡೇ ನಾವು ಹಳೆ ಕಾಲದಲ್ಲಿ ಏನು ನಡ್ಸ್ಕೊಂಡು ಹೋಗ್ತಾಯಿದ್ವಿ ಆ ಥರದ್ದು ಒಂದಷ್ಟು ಲೈಫ್ ಸ್ಟೈಲ್ ಇಷ್ಟ. ಈಗಿನ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂದರೆ, ದುಡಿಯೋಕ್ಕೋಸ್ಕರನೇ ನಮ್ಮ ಜೀವನ ಇರೋದು ಆ ರೀತಿ ಆಗಿಬಿಟ್ಟಿದೆ. ಆ ಲೈಫ್ ಸ್ಟೈಲ್ ಅಷ್ಟು ಇಷ್ಟ ಇಲ್ಲ ನನಗೆ. ಸೊ ಆ ರೀತಿ ಲೈಫ್ ಸ್ಟೈಲಿಂದ ಈ ರೀತಿ ಲೈಫ್ ಸ್ಟೈಲ್ಗೆ ಸಡನ್ನಾಗಿ ಚೇಂಜ್ ಆಗೋಕ್ಕಾಗಲ್ಲ, ಗೊತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸ್ಲೋ ಪ್ರೋಗ್ರೆಸ್ ಮಾಡ್ತಾ ಇರಬೇಕು. ಆ್ಯಂಡ್ ಇದೆಲ್ಲ ಇನ್ಸ್ಟೆಂಟಾಗಿ ಚೇಂಜ್ ಆಗೋದಲ್ಲ, ಟೈಮ್ ತೊಗೊಳುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಲೈಫ್ ಸ್ಟೈಲ್ ಬಂದು ನನಗೆ ಇಷ್ಟ ಆಗುವಂಥ ಲೈಫ್ ಸ್ಟೈಲು. ಆ್ಯಂಡ್ ಮೇ ಬಿ ಈ ಟೈಮಿಗೆ ಸದ್ಯಕ್ಕೆ ಆ ರೀತಿ ಅನಿಸ್ತಿದೆ, ಗೊತ್ತಿಲ್ಲ. ಮೇ ಬಿ ಆ ಲೈಫ್ ಸ್ಟೈಲ್ ಬಂದಮೇಲೆ ಅದೇ ರೀತಿ ಇರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಈ ರೀತಿ ಲೈಫ್ ಸ್ಟೈಲ್ ಇಷ್ಟ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ರೀತಿ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ ಅದನ್ನು ನೀವು ಪ್ಲ್ಯಾನ್ ಮಾಡಿ. ಸೊ ಮೇನ್ ಗೋಲ್ ಒಂದು ಪ್ಲ್ಯಾನ್ ಮಾಡಿ, ಅದಕ್ಕೆ ಏನೇನು ಮಾಡಬೇಕು, ಶಾರ್ಟರ್ ಗೋಲ್ಸ್ ಇಟ್ಕೊಳ್ಳಿ. 1 ವರ್ಷಕ್ಕೆ ಏನು ಮಾಡಬೇಕು, ಆ್ಯಂಡ್ ಆ 1 ವರ್ಷದಲ್ಲಿ ಆ ಗೋಲ್ನ ಅಚೀವ್ ಮಾಡೋಕ್ಕೆ 1 ತಿಂಗಳಲ್ಲಿ ನೀವೇನೇನು ಮಾಡಬೇಕು, ಆ 1 ತಿಂಗಳು ಗೋಲ್ ಅಚೀವ್ ಮಾಡೋಕ್ಕೆ ಎವ್ರಿ ಡೇ ನೀವೇನೇನು ಆ್ಯಕ್ಷನ್ ತೊಗೋಬೇಕು. ಸೊ ಈ ರೀತಿ ಪ್ಲ್ಯಾನ್ ಮಾಡ್ತಾ ಹೋಗಿ. ಎವ್ರಿ ಡೇ 1/2 hour ಇಲ್ಲ 1 hour ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ. ಹೋಗ್ತಾ ಪ್ರೋಗ್ರೆಸ್ ಜಾಸ್ತಿ ಆಗ್ತಾ ಆದಷ್ಟು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಟ್ರೈ ಮಾಡಿ. ಸೊ ಇದಿಷ್ಟು ಈ ಪಾಡ್ಕಾಸ್ಟಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.